ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು JP ನಗರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ ರೈಲ್ವೆ ಬಡಾವಣೆ. ಮೈಸೂರು JP ನಗರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ ರೈಲ್ವೆ ಬಡಾವಣೆ ಅಂತ ಈ ಲೇಔಟಿನ ಹೆಸರು. ಈಗ ತಮಗೆ ಕಾಣ್ತಾ ಇರುವಂತಹ ಈ ಮನೆಯ ಹಿಂಭಾಗದಲ್ಲಿ ಇರುವಂತಹ ನಿವೇಶನ ಇದು ಸೌತ್ ಫೇಸಿಂಗ್ ಸೈಟ್. 1481 ಸ್ಕ್ವೇರ್ ಫೀಟ್ ಇರುವಂಥದ್ದು. ಸೊ ಯು ಕ್ಯಾನ್ ಟೆಕ್ನಿಕಲ್ ಕಾಲ್ ಇಟ್ ಅಸ್ 30-50 ಸೈಟ್ ಅಂತ. 30-50ಗೂ ಸ್ವಲ್ಪ ಚಿಕ್ಕದು, ಅಂದರೆ 1500 ಅಂತಂದರೆ 30-50 ಆಗುತ್ತೆ. 1481 ಅಡಿ ಇರುವಂತಹ ನಿವೇಶನ ಇದು ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 9.5 ಕಿಲೋಮೀಟ್ರು, ಅಂದರೆ ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಥವಾ ದೇವರಾಜ ರೋಡ್ ರಸ್ತೆನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 9.5 ಕಿಲೋಮೀಟರ್ ಆಗುತ್ತೆ. ಈಗ ನಾನು ನಿಮಗೆ ಸೈಟ್ನ ತೋರಿಸಿದೆ. ದಿಸ್ ಇಸ್ ಮೂಡಾ ಅಪ್ರೂವ್ಡ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್ ಇದು. ತಮ್ಮ ನೆಕ್ಸ್ಟ್ ಕ್ವಶನ್, ಎಲ್ಲ ಸೈಟ್ ಬೈಯರ್ಸ್ಗೆ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಒಳಚರಂಡಿ ವ್ಯವಸ್ಥೆ ಇದೆಯಾ ಅಂತ. ನೋಡಿ, ಈ ಲೇಔಟಲ್ಲಿ ಈಗ ನಾನು ನಿಮಗೆ ಈ ಸೈಟ್ ತೋರಿಸಿದೆ. ಈಗ ಜಸ್ಟ್ ಟೇಕ್ ಯು ಕ್ವಿಕ್ ಟೂರ್ ಆಫ್ ದ ರೋಡ್ ಹೇಗಿದೆ ಅಂತ. ಇದ್ರ ಮುಂದೆ ಇರುವಂಥದ್ದು ಅಬೌಟ್ 35 ಅಡಿ ರಸ್ತೆ, 35 ಫೀಟ್ ರೋಡ್ ಇದೆ, ಭಾಳ ಅಗಲವಾಗಿರುವಂತಹ ರಸ್ತೆ. ಸೊ ಈಗ ಮನೆಯ ಮುಂದೆ ನೋಡ್ಬೋದು ನೀವು ಹೇಗಿದೆ ಅಂತ. ಇಲ್ಲಿಗೆ ನೀರಿನ ವ್ಯವಸ್ಥೆ ವಿಚಾರವಾಗಿ ಹೇಳ್ಕೊಂಡು ಹೋಗ್ತೀನಿ. ಈ ಲೇಔಟಿನಿಂದ ದಿನನಿತ್ಯ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಲೇಔಟ್ ಇದು. ಅಂದರೆ ನಿಮಗೆ ಲೇಔಟಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ನಿರಂತರವಾಗಿ ನೀರು ಕೊಡ್ತಾರೆ. ಸಂಪು ಓವರ್ ಹೆಡ್ ಟ್ಯಾಂಕು ಕಟ್ಕೊಂಡಿದ್ದಾರೆ ಇಲ್ಲಿದವರೆಲ್ಲ. ಅದಕ್ಕೆ ನಾನು ನಿಮಗೆ ಒಂದ್ಸರಿ ಜಸ್ಟ್ ಟೇಕಿಂಗ್ ಯು ಥ್ರೂ ದ ಲೇಔಟ್ ಹೇಗಿದೆ, ಅಕ್ಕಪಕ್ಕದಲ್ಲಿ ಮನೆಗಳಿದೆಯಾ ಅಥವಾ ಈ ಮನೆಯಲ್ಲಿ ನಾವು ಇಲ್ಲಿಗೆ ಮನೆ ಕಟ್ಕೊ ಬಂದುಬಿಟ್ರೆ ಒಂಟಿ ಮನೆ ಆಗಿಬಿಡುತ್ತಾ ಅಂತ ನೋಡಿ. ಈಗ ಅದಕ್ಕೆ ಜಸ್ಟ್ ಟೇಕ್ ಯು ಟು ಅ ಕ್ವಿಕ್ ಟೂರ್ ಆಫ್ ದ ರೋಡ್ ಹೇಗಿದೆ ಅಂತ. ಅದಾದ ನಂತರ ಮನೆ ಕಟ್ಕೋಬೋದು 30-50ಲಿ. ನಿಮಗೆ ಇಲ್ಲಿ ಆಕ್ಸೆಸಿಬಿಲಿಟಿ ನೆಕ್ಸ್ಟು. ಮೈಸೂರು JP ನಗರದಿಂದ ಈ ಲೊಕೇಶನು. JP ನಗರ ಅಂತಂದರೆ ಯಾವ್ದಾರ ಒಂದು ಲೊಕೇಶನ್ ಹೇಳಿ ಅಂತೀರಾ. JP ನಗರ ಪೊಲೀಸ್ ಸ್ಟೇಷನ್ ಇದೆ ಅಥವಾ ಪೊಲೀಸ್ ಬೂತ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 2.5 ಕಿಲೋಮೀಟರ್ಸ್, 2.5 ಕಿಲೋಮೀಟರ್ ಆಗುತ್ತೆ JP ನಗರದಿಂದ. ನೆಕ್ಸ್ಟು ನಾವು ಬ್ಯಾಂಕಿನಿಂದ ಲೋನ್ ತೊಗೋಬೇಕು. ನಿವೇಶನದ ಮೇಲೆ ಲೋನ್ ಸಿಗುತ್ತಾ? ಖಂಡಿತವಾಗ್ಲೂ ಲೋನ್ ಸಿಗುತ್ತೆ. ಮನೆಗಳಿರೋದೆಲ್ಲ ನೋಡ್ತಾ ಇದ್ದೀರಾ. ಈಗಾಗಲೇ ಈ ರಸ್ತೆಯಲ್ಲೇ ಒಂದು 15-20 ಮನೆಗಳಿದೆ ನೋಡಿ. ಶೋ ಯು ಅರೌಂಡ್ ಹೌ ದ ಲೊಕ್ಯಾಲಿಟಿ ಇದೆ. ಬಸ್ ಫೆಸಿಲಿಟಿ ಇದೆಯಾ? ಬಸ್ ಸ್ಟಾಪ್ ಇದೆಯಾ? ಖಂಡಿತವಾಗ್ಲೂ ಇಲ್ಲಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟ್ರಿಗೆ ಬಸ್ ಸ್ಟ್ಯಾಂಡ್ ಇದೆ. ಸೊ ಬಸ್ ಫೆಸಿಲಿಟಿ ಇದೆ. ನೆಕ್ಸ್ಟು ಇಂಟರ್ನೆಟ್ ಫೆಸಿಲಿಟಿ ಇದೆಯಾ? 3G 4G 5G ಎಲ್ಲ ವರ್ಕ್ ಆಗುತ್ತಾ? ಖಂಡಿತ ವರ್ಕ್ ಆಗುತ್ತೆ. ನೆಕ್ಸ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಡೆಲಿವರಿ ಸಿಗುತ್ತಾ? ಖಂಡಿತವಾಗ್ಲೂ ಡೆಲಿವರಿ ಸಿಗುತ್ತೆ. ನೆಕ್ಸ್ಟು ನಾವು ಇಮಿಡಿಯೇಟಾಗಿ ಮನೆ ಕಟ್ಕೋಬೋದು ಅಂತ ಕೇಳಿದೆ. ನಾನು ಲೊಕೇಶನ್ ತೋರಿಸ್ಬಿಟ್ಟಿದ್ದೀನಿ. ಸೊ ದಟ್ ಈಸ್ ಅನ್ ಆನ್ಸರ್. ಇದು ರೈಲ್ವೆ ಬಡಾವಣೆ ಅಂತ ಇದೆ ಹೆಸರು, ರೈಲ್ವೆ ಲೇಔಟ್. JP ನಗರ ರಿಂಗ್ ರೋಡ್ ಪಕ್ಕದಲ್ಲಿರುವಂಥದ್ದು. 30-50 ಸೈಟ್ ಇದು ಸೇಲಿಗಿದೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಮೈಸೂರಲ್ಲಿ ನಿವೇಶನಗಳ ಬಗ್ಗೆ, ಒಳ್ಳೆ ರಿಟರ್ನ್ಸ್ ಬರಬೇಕು ನಮಗೆ ಅನ್ನೋರಿಗೂ ಸಹ ಭಾಳ ಸೂಕ್ತವಾಗಿರುವಂತಹ ಜಾಗ. ಯಾಕಂದರೆ ಲೊಕ್ಯಾಲಿಟಿ, ಆಕ್ಸೆಸಿಬಿಲಿಟಿ ಇದು ಮೂರು ನಿಮಗೆ ತಿಳ್ಕೊಂಬಿಟ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ನೀವು ಮಾರಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಾನು ಅದಕ್ಕೆ ಲೊಕ್ಯಾಲಿಟಿ ಹೇಗಿದೆ ಅಂತ ತೋರಿಸಿದ್ದೀನಿ. ಲೊಕೇಶನ್ನು 9.5 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದೀನಿ. ಆಕ್ಸೆಸಿಬಿಲಿಟಿ 106 ಮನೆಗಳಿರುವಂಥ ಏರಿಯಾಗೆ ಖಂಡಿತವಾಗ್ಲೂ ಆಕ್ಸೆಸಿಬಿಲಿಟಿ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್ ಅನ್ನೋದು ನೀವು ಖಂಡಿತವಾಗ್ಲೂ ಅಶ್ಯೂರೆನ್ಸ್ ತೊಗೋಬಹುದು. ಸೊ ಈ ನಿವೇಶನ ನಾನು ಈಗಾಗಲೇ ಹೇಳಿದಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಈ ಲೇಔಟ್ ಅಪ್ರೂವಲ್ ಆಗಿರುವಂಥದ್ದು. 1181 ಸ್ಕ್ವೇರ್ ಫೀಟ್ಗಳು ಇರುವಂತಹ ನಿವೇಶನ. 30-50 ಅಂದರೆ 1500 ಆಗುತ್ತೆ. ಅದಕ್ಕಿಂತ ಒಂದು 0.5 ಫೀಟ್ ಕಮ್ಮಿ ಇದೆ. ಈ ನಿವೇಶನ ಸೇಲ್ಗಿದೆ. ಇದರ ಬೆಲೆ ವಾಟ್ ಈಸ್ ದ ರೇಟ್ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀವಿ. ಆಸಕ್ತರು ಈ ವಿಡಿಯೋ ನೋಡಿ, ಸುಪ್ರೀತ್ ನಾವು ಇದನ್ನು ನೋಡಬೇಕು ಅಂದರೆ ನಾನು ನಿಮಗೆ ಇದರ ಸಂಪೂರ್ಣವಾದ ಮಾಹಿತಿನ ಕಳಿಸ್ಕೊಡ್ತೀನಿ. ಧನ್ಯವಾದ ನನ್ನ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿನ ಸುಪ್ರೀತ್ ಅನಂತಸ್ವಾಮಿ ಇದೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.